ಆತ್ಮೀಯ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು GST ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ಆತ್ಮೀಯ ವಿದ್ಯಾರ್ಥಿನಿಯರೇ, ಸೆಕೆಂಡ್ PUC ಸಮಾಜಶಾಸ್ತ್ರದಲ್ಲಿ 8ನೇ ಚಾಪ್ಟರ್ನಲ್ಲಿ ಒಂದು ಲಾಸ್ಟ್ ಟಾಪಿಕ್ ಬರುತ್ತೆ, ಬಾರ್ಬಿ ಗೊಂಬೆ ಅಂತ. ಇದು ಒಂದು ಜಾಗತಿಕ ಪ್ರಜೆ ಅಂತ ಕರೀತಾರೆ. ಆದ್ದರಿಂದ ಇದು ಶಾರ್ಟ್ ನೋಟ್ ಬರುವ ಸಾಧ್ಯತೆ ತುಂಬ ಇದೆ. ಆದ್ದರಿಂದ ಇದನ್ನು ಸರಿಯಾಗಿ ಮನನಗೊಟ್ಟು ಅಧ್ಯಯನ ಮಾಡಿಕೊಳ್ಳಿ. ಓಕೆ, 1 ಮಾರ್ಕ್ಸ್ನಲ್ಲಿ ಕೇಳ್ತಾರೆ, ಇಲ್ಲಾಂದ್ರೆ 5 ಮಾರ್ಕ್ಸ್ನಲ್ಲಿ ಇದ್ರೆ ಗ್ಯಾರಂಟಿ ಬರ್ತೈತಿ. ಓಕೆ, ಇದನ್ನ ಆಲ್ರೆಡಿ ಜುಲೈ 2017 ಒಂದ್ಸರಿ ಕೇಳಿದಾರ, 19 ಒಮ್ಮೆ ಕೇಳಿದಾರ, ಇನ್ನು ಮೇಲಿನ ಮೇಲೆ ಕೇಳ್ತಿರ್ತಾರೆ. ಅದಕ್ಕೆ ನೀವು ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ. ಓಕೆ ಓಕೆ ಸೆಕೆಂಡ್ PUC ಸಮಾಜಶಾಸ್ತ್ರ ಅಧ್ಯಾಯ 8, ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಇದೆ. 8ನೇ ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೋತ್ತರಗಳು ಅಥವಾ 1 ಮಾರ್ಕ್ಸ್ನಲ್ಲಿ ಕೇಳ್ತಾರ. ಆಮೇಲೆ ಮ್ಯಾಚ್ ದಿ ಫಾಲೋಯಿಂಗ್ ಅದರಲ್ಲಾದರೂ ಕೇಳ್ತಾರೆ. ಒಟ್ಟು ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಪ್ರಶ್ನೆ 2017 ಕೇಳಿದಾರೆ, ಬಾರ್ಬಿ ಗೊಂಬೆ ಒಂದು ಜಾಗತಿಕ ಪ್ರಜೆ ಎಂಬುದನ್ನು ನಿರೂಪಿಸಿ ಅಂತ ಕೇಳ್ತಾರೆ. ಇದು ನೋಡಿ, ಬಾರ್ಬಿ ಗೊಂಬೆ ಆಧುನಿಕ ಒಂದು ವಿನ್ಯಾಸಗಳಲ್ಲಿ ಪ್ರಕಟಗೊಂಡಂತಹ ಒಂದು ವಿವರಣೆಯನ್ನು ನಾನು ನಿಮ್ಮ ಮುಂದೆ ಸಾದರಪಡಿಸಿದ್ದೀನಿ. ನಮ್ಮದು NCERT ಬುಕ್ಸ್ ಥ್ರೂ ಏನು ಬಂದಿದೆ ಅದನ್ನು ವಿವರಣೆಯನ್ನು ಕೊಡ್ತೀನಿ. ಓಕೆ, ಬಾರ್ಬಿ ಗೊಂಬೆ ಇದನ್ನು ನೀವು ಸರಿಯಾಗಿ ಓದಿಕೊಳ್ಳಿ. ಕಲರ್ಫುಲ್ ಗೊಂಬೆ ಇದು. ಇದ್ರ ಬಗ್ಗೆ ವಿವರಣೆಯನ್ನ ನಾ ಕೇಳಕೊಡ್ತೀನಿ. ಉತ್ತರ ಪ್ರಶ್ನೆ ಏನಿದೆ ರೀ, ಬಾರ್ಬಿ ಗೊಂಬೆ ಒಂದು ಜಾಗತಿಕ ಪ್ರಜೆ ಎಂಬುದನ್ನು ನಿರೂಪಿಸಿ. ಇಲ್ಲಿ ನಾ ಉತ್ತರ ಕೊಡ್ತಾ ಇದ್ದೀನಿ ನೋಡಿ. ಮೊದಲು ನಾವು ಪೀಠಿಕೆ ಅಂತ ಹಾಕ್ತೀನಿ. ಬಾರ್ಬಿ ಎಂಬುದು ಒಂದು ಶೈಲಿಯ ಗೊಂಬೆಯಾಗಿದ್ದು ಅಮೆರಿಕದ ವ್ಯಾಪಾರೋದ್ಯಮಿಯಾದ ರುತ್ ಹ್ಯಾಂಡ್ಲರ್ ಈ ಬೊಂಬೆಯ ಸೃಷ್ಟಿಕರ್ತೆ. ಇದನ್ನು ಅಮೆರಿಕದ ಮೆಟಲ್ ಎಂಬ ಗೊಂಬೆ ತಯಾರಕ ಕಂಪನಿ 1959 ಮಾರ್ಚ್ದಲ್ಲಿ ಈ ಗೊಂಬೆ ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು. ಓಕೆ, 1959ರಲ್ಲಿ ರುತ್ ಹ್ಯಾಂಡ್ಲರ್ ಅನ್ನುವಂತಹ ಮಹಿಳೆ ಬಾರ್ಬಿ ಗೊಂಬೆಯ ಸೃಷ್ಟಿಕರ್ತೆ. ಇವರು 1959 ಮಾರ್ಚ್ದಲ್ಲಿ ಈ ಗೊಂಬೆಯನ್ನ ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ರು. ಓಕೆ, ಈ ಗೊಂಬೆ ಪ್ರತಿ 2 ನಿಮಿಷಕ್ಕೆ ಸರಾಸರಿ 1ರಂತೆ ಮಾರಾಟ ಆಗ್ತಾ ಇದೆ. ವಾರ್ಷಿಕ ಲಾಭ ಎಷ್ಟು ಬರ್ತೈತ್ರಪ್ಪ ಅಂದ್ರ $1 ಬಿಲಿಯನ್ ಹೆಚ್ಚಾಗಿ ವಾರ್ಷಿಕ ಆದಾಯ ಆ ಕಂಪನಿಗೆ ಬರ್ತಾ ಇದೆ. ವಾಸ್ತವಿಕವಾಗಿ ನೋಡುವುದಾದ್ರೆ ಈ ಗೊಂಬೆಯ ಮೂಲ ಸೃಷ್ಟಿಕರ್ತೆ ಜರ್ಮನಿಯ ಬಿಲ್ಡ್ ಲಿಲ್ಲಿ ಪ್ರತಿರೂಪವೇ ಬಾರ್ಬಿ ಗೊಂಬೆ. ಈ ಬಾರ್ಬಿ ಗೊಂಬೆಗಳು
ಮೊದಲ ಬಾರಿಗೆ ಕಾರ್ಮಿಕರ ಕೂಲಿ ಕಡಿಮೆ ಇರುವಂತಹ ಜಪಾನ್ನಲ್ಲಿ 2ನೇ ಮಹಾಯುದ್ಧದ ಅನಾಹುತಗಳಿಂದ ಚೇತರಿಸಿಕೊಳ್ಳುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಈ ಗೊಂಬೆಯನ್ನ ತಯಾರಿಸಲಾಗ್ತಿತ್ತು. ಕಾಲಕ್ರಮೇಣ ಇದು ಏಷ್ಯಾದ ಎಲ್ಲಾ ದೇಶಗಳಲ್ಲಿ ಕೂಡ ತಯಾರಿಸಲಿಕ್ಕೆ ಪ್ರಾರಂಭಿಸಿದ್ರು. ಅಮೆರಿಕದ ಮೆಟಲ್ ಕಾರ್ಪೊರೇಷನ್ ಕಂಪನಿ ಈ ಬಾರ್ಬಿ ಗೊಂಬೆಯನ್ನ ಸುಂದರವಾಗಿ ಕಾಣಲಿಕ್ಕೆ ವಿವಿಧ ದೇಶಗಳಿಂದ ಬೇರೆ ಬೇರೆ ವಸ್ತುಗಳನ್ನ ಬಳಸಿ ರಚಿಸಿದಂತಹ ಗೊಂಬೆ ಇದಾಗಿದೆ. ಓಕೆ, ಉದಾಹರಣೆ ನೋಡೋಣಪ್ಪ ನಾವು. ಫಸ್ಟ್ ಪಾಯಿಂಟ್, ಕಲರ್ಫುಲ್ ಗೊಂಬೆ ಇದೆ. ಇದು ಬಾರ್ಬಿ ಗೊಂಬೆಯ ದೇಹ ಪ್ಲಾಸ್ಟಿಕ್ ಬಣ್ಣದ ಕಾರ್ಬೋಹೈಡ್ರೇಟ್ ಜೊತೆಗೆ ವಿನ್ಯಾಸ ಅಮೆರಿಕದಲ್ಲಿ ರೂಪುಗೊಳ್ತಾ ಇದೆ. ಬಾರ್ಬಿ ಗೊಂಬೆಯ ದೇಹವನ್ನ ಪ್ಲಾಸ್ಟಿಕ್ ನಿಂದ ತಯಾರು ಮಾಡಿದ್ದಾರೆ. ಬಣ್ಣ ಮತ್ತು ಕಾರ್ಡ್ಬೋರ್ಡ್ ತಯಾರಿಸಿದಂತಹ ಕಾರ್ಡ್ಬೋರ್ಡ್ ವಿನ್ಯಾಸ ಎಲ್ಲಿ ತಯಾರಾಗತ್ತಪ್ಪ ಅಂತಂದ್ರೆ ಅಮೆರಿಕದಲ್ಲಿ ಅದು ತಯಾರಾಗ್ತಾ ಇದೆ. ಸೆಕೆಂಡ್ ಪಾಯಿಂಟ್ ನೋಡೋಣ. ಸೌದಿ ಅರೇಬಿಯಾದೊಳಗ ಬಾರ್ಬಿ ಗೊಂಬೆಗೆ ಬೇಕಾಗಿರುವಂತಹ ತೈಲ ಯಾವುದಪ್ಪ ಅಂತಂದ್ರೆ ಎಥಿಲಿನ್ ದ್ರವ. ಬೊಂಬೆ ಸುಂದರವಾಗಿ ಕಾಣಲಿಕ್ಕೆ ಪ್ಲಾಸ್ಟಿಕ್ ಮೇಲೆ ಲೇಪಿಸಲಾಗ್ತೈತಿ. ಓಕೆ, ಹಾಗೆ ಈ ಬಾರ್ಬಿ ಗೊಂಬೆಗೆ ಪ್ಲಾಸ್ಟಿಕ್ ಲೇಪನ ಮಾಡಿದ್ದು. ನಂತರ ಗೊಂಬೆ ಸುಂದರವಾಗಿ ಕಾಣ್ಬೇಕಲ್ಲ, ಅದಕ್ಕೆ ಉಡುಗೆ ತೊಡುಗೆ ವಸ್ತುಗಳನ್ನ ಎಲ್ಲಿ ತಯಾರು ಮಾಡ್ತಾರಪ್ಪ ಅಂತಂದ್ರ ಈ ಸುಂದರವಾದಂತಹ ಗೊಂಬೆ ಸುಂದರವಾಗಿ ಕಾಣಲಿಕ್ಕೆ ಉಡುಗೆ ತೊಡುಗೆಗಳನ್ನ ವಸ್ತುಗಳನ್ನ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಆಮೇಲೆ ಆ ಗೊಂಬೆಗೆ ಉಡುಗೆ ತೊಡುಗೆ ಆಯ್ತು, ಪ್ಲಾಸ್ಟಿಕ್ ಬಣ್ಣ ಆಯ್ತು, ಲೇಪನ ಆಯ್ತು. ಆಮೇಲೆ ನಂತರ ಅದ್ರ ಕೂದಲ ಸುಂದರವಾಗಿ ಕಾಣ್ಬೇಕಲ್ಲ, ಜಪಾನ್ದಲ್ಲಿ ಗೊಂಬೆಯ ಲೈಲನ್ ಕೂದಲುಗಳನ್ನ ತಯಾರಿಸ್ತಾರೆ. ಕೂದಲನ್ನ ಜಪಾನ್ನಲ್ಲಿ, ಉಡುಗೆ ತೊಡುಗೆಯನ್ನ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ, ಆ ಗೊಂಬೆಗೆ ಹಚ್ಚುವಂತಹ ತೈಲವನ್ನ ಪ್ಲಾಸ್ಟಿಕ್ ಮೇಲೆ ಲೇಪಿಸ್ತಾರಲ್ಲ ಎಥಿಲಿನ್ ದ್ರವ, ಅದನ್ನ ಸೌದಿ ಅರೇಬಿಯಾದಲ್ಲಿ, ಬಾರ್ಬಿ ಗೊಂಬೆಗೆ ಬೇಕಾದಂತಹ ಪ್ಲಾಸ್ಟಿಕ್ ಮತ್ತು ಕಾರ್ಬೋರ್ಡ್ ಅಮೆರಿಕದಲ್ಲಿ ರೂಪುಗೊಳ್ತಾ ಇದೆ. ಓಕೆ, ನೆಕ್ಸ್ಟ್ ಚೀನಾದಲ್ಲಿ ಗೊಂಬೆಗೆ ಬೇಕಾಗಿರುವಂತಹ ಹತ್ತಿ ವಸ್ತುಗಳನ್ನ ತಯಾರಿಸ್ತಾರೆ. ಚೀನಾ ದೇಶದೊಳಗೆ ಗೊಂಬೆಗೆ ಬೇಕಾಗಿರುವಂತಹ ವಸ್ತ್ರಗಳು ತಯಾರಾಗ್ತಾ ಇದೆ, ಹತ್ತಿ ವಸ್ತ್ರಗಳು. ಈ ಬೊಂಬೆಗಳು ಹೆಂಗ್ ಬರ್ತಾವಪ್ಪ ಅಂತಂದ್ರ ಬಂದಿರಿನ ಮೂಲಕ, ಹಾಂಗ್ಕಾಂಗ್ ಬಂದಿರಿನ ಮೂಲಕ ಬೇರೆ ಬೇರೆ ದೇಶಗಳಿಗೆ ತಲುಪಿಸ್ತಾರೆ. ಹೀಗೆ ಬಾರ್ಬಿ ಗೊಂಬೆ ವಿವಿಧ ದೇಶಗಳ ವಸ್ತುಗಳ ಸಹಯೋಗದೊಂದಿಗೆ ರಚನೆಯಾಗಿದೆ. ಬೇರೆ ಬೇರೆ ದೇಶಗಳು ಸೇರಿ ಸೃಷ್ಟಿ ಮಾಡಿದಂತಹ ತಯಾರಿಸಿದಂತಹ ದೇಶದಲ್ಲಿ ತಯಾರಿಸಿದಂತಹ ವಸ್ತುಗಳನ್ನ ಇವರು ಬಾರ್ಬಿ ಗೊಂಬೆಗೆ ಉಪಯೋಗ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಈ ಗೊಂಬೆ ಅಮೆರಿಕ, ಐರೋಪ್ಯ ದೇಶಗಳು, ಜಪಾನ್ ಹೀಗೆ ಜಗತ್ತಿನಾದ್ಯಂತ 140ಕ್ಕೂ ಹೆಚ್ಚು ದೇಶಗಳಲ್ಲಿ ಮಾರಾಟ ಆಗ್ತಾ ಇದೆ. ಹೀಗಾಗಿ ಈ ಬಾರ್ಬಿ ಗೊಂಬೆಯನ್ನ ಒಂದು ಜಾಗತಿಕ ಪ್ರಜೆ ಅಥವಾ ಲಾಂಛನ ಅಂತ ಕೂಡ, ಪ್ರಜೆಯ ಲಾಂಛನ ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ಇಷ್ಟೆಲ್ಲ ಬಾರ್ಬಿ ಗೊಂಬೆ ವಿವರಣೆಯನ್ನು ನೋಡಿದ್ವಿ. ಆಮೇಲೆ ಅದ್ರ ಉಪಸಂಹಾರ ಒಂದ್ ಸ್ವಲ್ಪ ನೋಡೋಣ. ಇದು ಕೇವಲ ಉಪಸಂಹಾರ ನೋಡೋಣ. ಕೇವಲ ಬಾರ್ಬಿ ಮಾತ್ರ ಜನಪ್ರಿಯ ಆಗಿಲ್ರಿ, ಅದಕ್ಕೊಂದು ಕುಟುಂಬವೇ ಇದೆ. ಬಾರ್ಬಿ ಗೊಂಬೆಯ ಫ್ರೆಂಡ್ ಯಾರ್ರಿ? ಕೇನ್ ಅನ್ನುವಂಥವ್ರು ಬಾರ್ಬಿ ಗೊಂಬೆಯ ಸ್ನೇಹಿತ. 40ಕ್ಕೂ ಹೆಚ್ಚು ನಾಯಿಗಳಿದಾವೆ, ಕುದುರೆ ಇದೆ, ಸಿಂಹ ಇದೆ, ಜಿಬ್ರಾಗಳ ತಂಡವೇ ಇದೆ. ಅನೇಕ ಜೀಪ್ಗಳಿದಾವೆ, ಟೈಲರ್ಗಳಿದಾವೆ, ಏರ್ಲೈನ್ಗಳಿವೆ. ಹೀಗೆ ಬಾರ್ಬಿಗೆ ಒಂದು ಪೈಲಟ್ ಲೈಸೆನ್ಸ್ ಕೂಡ ಇದೆ. ಹೀಗಾಗಿ ಈ ಬಾರ್ಬಿ ಗೊಂಬೆ ಜಾಗತಿಕ ಪ್ರಜೆಯ ಲಾಂಛನ ಅಂತ ನಾವು ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.